ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪ್ರಥಮ ಬಾರಿಗೆ ಚಿಕ್ಕಮಗಳೂರು ನಗರದ ರಂಗಣ್ಣ ಭವನದಲ್ಲಿ ಸೆಪ್ಟೆಂಬರ್ 22ರಿಂದ ಗೊಂಬೆ ಮೇಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಶಾಸಕ ಎಚ್.ಡಿ. ತಮ್ಮಯ್ಯ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಎಂಬಂತೆ ಗೊಂಬೆಗಳು ಕೇವಲ ಆಟಿಕೆಗಳಾಗಿರದೆ ಜೀವನ ಪಾಠವನ್ನ ಕಲಿಸುವುದರ ಜೊತೆಗೆ ಶೈಕ್ಷಣಿಕ ಹಂತದಲ್ಲೂ ತನ್ನದೇ ಛಾಪು ಮೂಡಿಸಿದೆ ಎಂದು ಹೇಳಿದರು. ಈ ದಸರಾ ಗೊಂಬೆ ಅಂತೇಳಿ ಇಡೀ ಒಂದು ಚಿಕ್ಕಮಗಳೂರು 10 ದಿನಗಳ ಕಾಲ ಎಲ್ಲರೂ ಬಂದು ವಿಶೇಷವಾಗಿ ನೋಡಿ ಆಶೀರ್ವಾದ ಪಡೆದುಕೊಳ್ಳುವಂತ ಒಂದು ಬಹಳ ಅತ್ಯುತ್ತಮವಾದ ಕೆಲಸವನ್ನ ನಾಗಶೇಖರ ದಂಪತಿಗಳು ಮಾಡಿದ್ದೀರಾ. ನಿಮಗೆ ಮತ್ತೊಮ್ಮೆ ನಾನು ಪರವಾಗಿ ಅಭಿನಂದನೆಗಳನ್ನು. ವಿಧಾನ ಪರಿಷತ್ ಶಾಸಕರಾದ ಸಿ.ಟಿ. ರವಿ ಅವರು ಮಾತನಾಡಿ, ಮಕ್ಕಳ ಬೆಳವಣಿಗೆಯಲ್ಲಿ ಉತ್ತಮ ಒಡನಾಡಿಯಾಗಿರುವ ಗೊಂಬೆಗಳ ಬಳಕೆ ಯಾವಾಗ ಪ್ರಾರಂಭವಾಯಿತು ಎಂಬುದಕ್ಕೆ ನಿಖರ ಆಧಾರಗಳು ಸಿಗುವುದಿಲ್ಲ. ಆದರೆ 14ನೇ ಶತಮಾನದಲ್ಲಿ ಟಾಯ್ ಎಂಬ ಪದ ಬಳಕೆಯಲ್ಲಿತ್ತು ಎಂದು ನಂಬಲಾಗಿದೆ. ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಚಿಕ್ಕ ಗಾಡಿಗಳು, ಹಕ್ಕಿಗಳು, ಆಟಿಕೆಯ ಮಂಗ ಇವುಗಳು ಕಾಣಸಿಗುತ್ತಿದ್ದವು ಎಂದು ಹೇಳಿದರು. ಪ್ರತಿಷ್ಠಾಪನೆ ಮಾಡೋದಕ್ಕೆ ಯೋಜನೆ ಮಾಡಿದ್ದೀವಿ ಅಂತ ನಾನು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದು ಯಾವುದು ನನಗೆ ಗೊತ್ತಿರಲಿಲ್ಲ. ನಾವು ಮರಿಬಾರ್ದು. ನಮ್ಮ ಸಂಸ್ಕೃತಿ, ನಮ್ಮ ರಾಷ್ಟ್ರ ಸಂಕಷ್ಟಕ್ಕೊಳಗಾಗಿ ಸಂಕಷ್ಟವನ್ನು ದಾಟಿ ಸಾಕಷ್ಟು ಕಳ್ಕೊಂಡು ಇಷ್ಟು ಉಳಿಸ್ಕೊಂಡಿದ್ದೀವಿ. ಕಳ್ಕೊಂಡು ತುಂಬ ದೊಡ್ಡದಿದೆ. ಸನಾತನ ಧರ್ಮ ಕಾಲದಲ್ಲಿ ಇವತ್ತಿನ ಇರಾನ್ನಿಂದ ಇಂಡೋನೇಷಿಯಾದವರೆಗೆ ಅದು ಮೀರಿ ವ್ಯಾಪಿಸಿದೆ. ಅವತ್ತಿನ ಮೈಮರೆವು ಅದು ಕಳ್ಕೊಳ್ಳೋಕೆ ಕಾರಣ ಆಯಿತು. ಇದನ್ನು ಉಳಿಸ್ಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಸಾವು ಮತ್ತೆ ಮತಾಂತರ ಅಂದಾಗ ಸಾವು ನಡೆಸ್ಕೊಂಡು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಮಾತನಾಡಿ, ಗೊಂಬೆಗಳ ಜೊತೆಗೆ ಆಡುವುದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಎಂದರು. ಮಂಡ್ಯದಲ್ಲಿ ಇನ್ನೊಂದೇನೋ ಕೈಕೋಟೆ ಉತ್ಸವ ನಡೀತದೆ. ಹಾಗೆ ಒಂದೊಂದು ಊರಿನಲ್ಲಿ ಯಾವುದಾದ್ರೂ ಒಂದು 10 ಜನ ಎಲ್ಲ ಕೂಡ್ತಾರೆ. ನಾನು ಜೋಶಿ ಅವ್ರಿಗೂ ಹೇಳಿದ್ದೆ, ಚಿಕ್ಕ
ಗೊಂಬೆ ಉತ್ಸವ ಇವಾಗ ಇದು ಫೇಮಸ್ ಆಗಿರುತ್ತೆ ಅಂತ ಇದೆ. ಪಲ್ಲವಿ ಸಿಟಿರವಿಯವರು ಮಾತನಾಡಿ, ತರಗತಿ ಪಾಠದ ಏಕತಾನತೆಯು ಮಕ್ಕಳ ಆಸಕ್ತಿಯನ್ನ ಕಡಿಮೆ ಮಾಡುತ್ತದೆ. ಭಾಷೆ, ಗಣಿತ, ವಿಜ್ಞಾನ ಹೀಗೆ ಆಯಾ ವಿಷಯಗಳಿಗೆ ಪೂರಕವಾದ ತರಹೇವಾರಿ ಗೊಂಬೆಗಳನ್ನು ಕಲಿಕಾ ಸಾಮಗ್ರಿಗಳಾಗಿ ಬಳಸಿಕೊಂಡು ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸಿದರೆ ಕಲಿಕೆ ಹೆಚ್ಚು ಆಸಕ್ತಿದಾಯಕವಾಗಿರುತ್ತದೆ ಎಂದರು. ಎಷ್ಟು ಚೆನ್ನಾಗಿ ಪಾಲನೆ ಮಾಡಿ ಪೋಷಣೆ ಮಾಡಿ ಅಷ್ಟು ಅಚ್ಚುಕಟ್ಟಾಗಿ ಎಷ್ಟೋ ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರೋ ಗೊಂಬೆನ ನೋಡ್ಬೇಕಂದ್ರೆ ಅದು ನಿಜವಾಗ್ಲೂ ಒಂದು ಅದೃಷ್ಟನೇ. ಸೊ ಆ ಪುಟಾಣಿಗಳಿಗೆ ಆ ಶಾಲೆಗಳಿದ್ದಾವೆ, ಮೋಸ್ಟ್ಲಿ ರಜಾ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಇನ್ ಕೇಸ್ ಅವ್ರಿಗೆ ಏನಾದ್ರು ರಜಾ ಇದ್ರೆ ನೀವೇ ಪರ್ಸನಲ್ ಆಗಿ ಈ ಬ್ರಾಹ್ಮಣ ಸಮಾಜ ಕಮಿಟಿಯವರು ಒಂದು ಲೆಟರ್ ಕೊಟ್ಟರೆ ನಿಮ್ಮ ಮಕ್ಕಳನ್ನ ಒಂದು ½ ಇದಕ್ಕೆ ವಿಸಿಟಿಂಗ್ ಅಂತ ಕರೆದ್ರೆ ನಿಜವಾಗ್ಲೂ ಖುಷಿ ಆಗ್ಬೋದು. ಏನೋ ಒಂದು ಹೊಸ ಪ್ರಪಂಚಕ್ಕೆ ಬಂದು ನೋಡ್ದಾಗ ಅನಿಸ್ಬೋದು. ಸೊ ಹೇಳ್ತಾ ಇದ್ರು ಅಕ್ಕ ಇವಾಗ ನಾಗಶ್ರೀ ಅಕ್ಕನವರು, ನಾನು ಹುಟ್ಟಿದ್ದು ನವರಾತ್ರಿ, ನನ್ನ 2 ಮಕ್ಕಳು ಹುಟ್ಟಿದ್ದು ನವರಾತ್ರಿ, ಗೆಲುವನ್ನು ಸಾಧಿಸುವ ಪ್ರತೀಕ ಇದು. ಮತ್ತು ಇವತ್ತಿನ ಯುಗದಲ್ಲಿ ಇದು ತುಂಬ ಒಂದು ವಿಶೇಷವಾದಂಥ ಸ್ಥಾನ ಪಡ್ಕೊಳ್ಳುತ್ತೆ. ಯಾಕೆಂದರೆ ಒಂದಷ್ಟು ವರ್ಷಗಳ ಕಾಲ ಬೊಂಬೆ ಹಬ್ಬ ಮರೆಯಾಗಿತ್ತು. ಮತ್ತು ಈಗ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಬೊಂಬೆ ಅಂಗಡಿಗಳು ಬರ್ತಾ ಇದೆ, ಮತ್ತೆ ಅದಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ. ಒಂದು ಐತಿಹ್ಯದ ಪ್ರಕಾರ ಏನಪ್ಪ ಅಂದರೆ, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದನೂ ಬೊಂಬೆಯನ್ನು ಇಡುವಂಥ ಸಂಪ್ರದಾಯ ಇತ್ತು. ನಮ್ಮದು ತುಂಬ ಖುಷಿ ಕೊಡ್ತಿತ್ತು. ಅವತ್ತು ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅದು ಸಂಜೆ ಬೊಂಬೆ ಚೇರ್ ಕೊಡ್ತಾರೆ ಅನ್ನೋದು ತುಂಬ ನೆನಪಿರ್ತಿತ್ತು. ಎಲ್ಲರೂ ಸಂಜೆ 4 ಗಂಟೆಗೆ ಹೊರಟ್ರೆ 8 ಗಂಟೆ 9 10 ಗಂಟೆವರೆಗೆ ಆಗೋದು. ಎಲ್ಲರೂ ಬಂದು ಹಾಡೇಳಬೇಕಾಗಿತ್ತು, ಖುಷಿಯಾಗಿತ್ತು. ದಸರಾ ಹಬ್ಬವನ್ನು ವಿಜೃಂಭಣೆಯ ಹಬ್ಬವಾಗಿ ಮಾಡ್ಕೊಂಡಿದ್ವಿ.